ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಎಲಾನ್ ಮಾಸ್ಕ್ ತಮ್ಮ ಮಗನಿಗೆ ಭಾರತೀಯ ವಿಜ್ಞಾನಿಯೊಬ್ಬರ ಹೆಸರಿಟ್ಟಿದ್ದಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಎಲಾನ್ ಮಾಸ್ಕ್ ಅವರ ಮಗನ ಹೆಸರು ಶೇಖರ್. ಭಾರತೀಯ ವಿಜ್ಞಾನಿ ಚಂದ್ರಶೇಖರ್ ಅವರ ನೆನಪಿಗಾಗಿ ಮಸ್ಕ್ ತಮ್ಮ ಮಗನಿಗೆ ಶೇಖರ್ ಅನ್ನುವ ಹೆಸರಿಟ್ಟಿದ್ದಾರೆ. ದುರಂತ ಅಂದ್ರೆ ಈ ಚಂದ್ರಶೇಖರ್ ಯಾರು ಅನ್ನೋದು ನಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಜಗತ್ತು ಬ್ಲ್ಯಾಕ್ ಹೋಲ್ಗಳ ಅಸ್ತಿತ್ವವನ್ನೇ ನಿರಾಕರಿಸುತ್ತಿದ್ದ ಕಾಲದಲ್ಲಿ ಚಂದ್ರಶೇಖರ್ ಅವರು ಅದನ್ನ ಗಣಿತದ ಮೂಲಕ ಸಾಬೀತುಪಡಿಸಿದ್ರು. 1910ರಲ್ಲಿ ಜನಿಸಿದ ಇವರು ನೊಬೆಲ್ ವಿಜೇತ ಸರ್ ಸಿ.ವಿ. ರಾಮನ್ ಅವರ ಅಳಿಯನಾಗಿದ್ರು. ಕೇವಲ 19ನೇ ವಯಸ್ಸಿನಲ್ಲೇ ಭಾರತದಿಂದ ಇಂಗ್ಲೆಂಡ್ಗೆ ಹಡಗ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಆ 18 ದಿನಗಳ ಪ್ರಯಾಣದಲ್ಲೇ ಒಂದು ಪ್ರಶ್ನೆ ಹುಟ್ಟುತ್ತೆ. ಒಂದು ನಕ್ಷತ್ರ ಸಾಯುವಾಗ ಎಷ್ಟು ಚಿಕ್ಕದಾಗಬಹುದು? ಆ ಕಾಲದಲ್ಲಿ ಎಲ್ಲಾ ವಿಜ್ಞಾನಿಗಳು ನಕ್ಷತ್ರಗಳು ಸತ್ತ ಮೇಲೆ ವೈಟ್ ಡಾರ್ಫ್ ಆಗುತ್ತವೆ ಅಂತ ನಂಬಿದ್ದರು. ಆದರೆ ಚಂದ್ರಶೇಖರ್ ಒಂದು ಮಹತ್ವದ ಸಂಖ್ಯೆಯನ್ನ ಕಂಡುಹಿಡಿತಾರೆ. ಯಾವುದೇ ನಕ್ಷತ್ರದ ಭಾರ ನಮ್ಮ ಸೂರ್ಯನಿಗಿಂತ 1.4 ಪಟ್ಟು ಹೆಚ್ಚು ಇದ್ರೆ ಅದರ ಕುಸಿತ ಅನಿವಾರ್ಯ. ಇದನ್ನೇ ಇಂದು ಲಿಮಿಟ್ ಅಂತ ಕರೆಯಲಾಗುತ್ತೆ. ಇದೇ ಬ್ಲ್ಯಾಕ್ ಹೋಲ್ಗಳ ದಾರಿಗೆ ಬಾಗಿಲು ತೆರೆದಿತ್ತು. ಇಂಗ್ಲೆಂಡ್ಗೆ ಹೋದ ನಂತರ ಅವರ ಮಾರ್ಗದರ್ಶಕರಾದವರು ಸರ್ ಆರ್ಥರ್ ಎಡಿಂಗ್ಟನ್, ಆ ಕಾಲದ ಅತ್ಯಂತ ದೊಡ್ಡ ಖಗೋಳ ವಿಜ್ಞಾನಿ. ಆದರೆ 1935ರ ಜನವರಿ 11ರಂದು ಲಂಡನ್ನಲ್ಲಿ ನಡೆದ ಘಟನೆ ಚಂದ್ರಶೇಖರ್ ಅವರ ಜೀವನವನ್ನೇ ಬದಲಾಯಿಸುತ್ತೆ. ಚಂದ್ರಶೇಖರ್ ತಮ್ಮ ಸಂಶೋಧನೆಯನ್ನ ಪ್ರಸ್ತುತಪಡಿಸುತ್ತಾರೆ. ಆದರೆ ಎಡಿಂಗ್ಟನ್ ಈ ಸಂಶೋಧನೆಯನ್ನ ಸಾರ್ವಜನಿಕವಾಗಿ ಹಾಸ್ಯ ಮಾಡ್ತಾರೆ. ತರ್ಕದ ಬದಲು ತಮ್ಮ ಪ್ರತಿಷ್ಠೆಯನ್ನ ಬಳಸಿ 24 ವರ್ಷದ ಭಾರತೀಯ ವಿದ್ಯಾರ್ಥಿಯನ್ನ ಅವಮಾನ ಮಾಡ್ತಾರೆ. ನೀಲ್ಸ್ ಬೋರ್, ವೋಲ್ಫ್ಗ್ಯಾಂಗ್ ಪೌಲಿ ಮೊದಲಾದ ವಿಜ್ಞಾನಿಗಳಿಗೆ ಚಂದ್ರಶೇಖರ್ ಸರಿಯೇ ಅನ್ನೋದು ಗೊತ್ತಿತ್ತು. ಆದರೆ ಎಡಿಂಗ್ಟನ್ ವಿರುದ್ಧ ಮಾತನಾಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಅಲ್ಲಿ ಚಂದ್ರಶೇಖರ್ ಒಂದು ಪಾಠ ಕಲಿತಾರೆ. ಮನುಷ್ಯರು ಮೋಸ ಮಾಡಬಹುದು, ಆದರೆ ಗಣಿತ ಎಂದಿಗೂ ಸುಳ್ಳು ಹೇಳೋದಿಲ್ಲ. ಅವರು ಅಮೆರಿಕಕ್ಕೆ ತೆರಳಿ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಶಿಸ್ತು ಎಷ್ಟೊಂದು ಗಟ್ಟಿಯಾಗಿತ್ತು ಅಂದ್ರೆ ಒಂದು ಸೆಮಿಸ್ಟರ್ನಲ್ಲಿ ಹಿಮಪಾತದ ನಡುವೆಯೇ 250 ಕಿಲೋಮೀಟರ್ ಕಾರು ಓಡಿಸಿ ಕೇವಲ 2 ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ರು. ಜನ ಇದಕ್ಕೂ ಗೇಲಿ ಮಾಡಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಚಂದ್ರಶೇಖರ್ ಅಂದು ಪಾಠ ಮಾಡಿದ 2 ವಿದ್ಯಾರ್ಥಿಗಳು ಕೂಡ ನೊಬೆಲ್ ಪ್ರಶಸ್ತಿ ಗೆದ್ದಿದ್ದಾರೆ. 60ರ ವಯಸ್ಸಿನಲ್ಲಿ ಅವರು ಮತ್ತೆ ಬ್ಲ್ಯಾಕ್ ಹೋಲ್ಗಳ ಕಡೆಗೆ ಮರಳುತ್ತಾರೆ. ರೊಟೇಟಿಂಗ್ ಬ್ಲ್ಯಾಕ್ ಹೋಲ್ಗಳು ಸ್ಥಿರವಾಗಿದೆ ಎಂದು ಸಾಬೀತುಪಡಿಸುತ್ತಾರೆ. 1983ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಲಭಿಸುತ್ತೆ. ಗೊತ್ತಿರಲೇಬೇಕಾದ ಸಂಗತಿ ಅಂದ್ರೆ ಇಂದು ನಾಸಾದ ಅತಿ ದೊಡ್ಡ ಎಕ್ಸ್ರೇ ದೂರದರ್ಶಕ ಅವರ ಹೆಸರಿನಲ್ಲೇ ಇದೆ. ಚಂದ್ರ ಎಕ್ಸ್ರೇ ಅಬ್ಸರ್ವೇಟರಿ ಅನ್ನೋದು ಇದರ ಹೆಸರು. ಹೀಗೆ ಜಗತ್ತೇ ಚಂದ್ರಶೇಖರ್ ಅವರನ್ನ ಗುರುತಿಸಿದ್ರು. ನಮ್ಮಲ್ಲಿ ಯಾರಿಗೂ ಕೂಡ ಅವರ ಬಗ್ಗೆ ಗೊತ್ತೇ ಇಲ್ಲ.